ನಾರ್ಮಲ್ ಟ್ರೈನ್ ಜರ್ನಿ ಡೆಡ್ಲಿ ಆಗಿ ಟರ್ನ್ ಆಗುತ್ತೆ. ಅವಳು ಒಂದು ಕೊಲೆ ನಡೆಯೋದನ್ನ ನೋಡ್ತಾಳೆ. ಆದ್ಮೇಲೆ ಅವಳು ಗರೀವಾಗುತ್ತೆ, ಆ ಕೊಲೆಗಾರನ ಹತ್ರ ನಾನು ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಒಬ್ರು ಟೀಚರ್ ನ ಒಬ್ಬ ವೆಲ್ತಿ ಬಿಸ್ನೆಸ್ ಮ್ಯಾನ್ ಹೈರ್ ಮಾಡ್ತಾನೆ, ಅವ್ನ ಮಗಳ ಪಾಠ ಹೇಳ್ಕೊಡ್ಲಿ ಅಂತ ಹೇಳ್ಬಿಟ್ಟು. ಆ ಲೊಕೇಶನ್ ಗೆ ಜರ್ನಿ ಮಾಡೋ ಸಮಯದಲ್ಲಿ ಟೀಚರ್ ಒಂದು ಮರ್ಡರ್ ನ ನೋಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಕೊಲೆಗಾರ ಬೇರೆ ಯಾರು ಅಲ್ಲ, ಅವ್ರ ಕೆಲಸ ಕೊಟ್ಟಿರೋನು ಅಂತ. ಇವಾಗ ಟೀಚರ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಡೇಂಜರ್ ಅವ್ರ ಸುತ್ತಮುತ್ತಾನೆ ಅಲಿತಾ ಇದೆ. ಅವ್ರು ಇವಾಗ ಡಿಸೈಡ್ ಮಾಡ್ಬೇಕು, ಇರ್ಬೇಕಾ ಅಥವಾ ನಾನು ತಪ್ಪಿಸ್ಕೋಬೇಕಾ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ವೆಲ್ತಿ ಬಿಸ್ನೆಸ್ ಮ್ಯಾನ್ ನ ಬಚಾವ್ ಮಾಡ್ಬೇಕಾ ಅಥವಾ ಎಲ್ಲರಿಗೂ ಸತ್ಯ ಹೇಳ್ಬೇಕಾ ಅನ್ನೋ ಡಿಲೈಮಲ್ಲಿ ಸಿಗಾಕೊಂತಾರೆ. ಇದ್ರ ಮಧ್ಯದಲ್ಲಿ ಆ ಮುಚ್ಚಿಟ್ಟಿದ್ದಂತ ಸತ್ಯ ಹೊರಗ್ ಬರುತ್ತೆ. ಪ್ರೀತಿ, ಸ್ಯಾಕ್ರಿಫೈಸ್ ಮತ್ತೆ ಆ ರಿಡೆಂಪ್ಷನ್ ಎಲ್ಲ ಒಂದು ಶಾಕಿಂಗ್ ವೇವ್ ರೀತಿ ಕೊಲೈಡ್ ಆಗುತ್ತೆ. ಮತ್ತು ಈ ಮೂವಿ ಕಥೆನ ಬರ್ದಿದ್ದು ಲೆಜೆಂಡರಿ ರೈಟರ್ ಸಲೀಂ ಮತ್ತು ಜಾವೇದ್ ಅವರು ಶೋಲೆ ಅಂತ ಮೂವಿನ ಬರ್ದಿದ್ರು. ಅದಾದ್ಮೇಲೆ ಮೊದಲನೇ ಸೌತ್ ಇಂಡಿಯನ್ ಮೂವಿನ ಬರ್ದ್ರು. ಮತ್ತೆ ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಸೋಮಶೇಖರ್ ಅವರು, ಹಾಗೂ ಮೇನ್ ರೋಲ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು. ಈ ಮೂವಿನಲ್ಲಿ ಅವ್ರ ಕ್ಯಾರೆಕ್ಟರ್ ತುಂಬಾ ಸೂಕ್ಷ್ಮತೆಯಿಂದ ಕೂಡ್ ಬಂದಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಥ್ರಿಲ್ಲರ್ ಜಾನರ್ ನೇ ತುಂಬಾ ವಿಭಿನ್ನವಾಗಿ ತೋರಿಸಿದ್ರು. ಅದಕ್ಕೆ ಈ ಮೂವಿ ಟೈಮ್ಲೆಸ್ ಕ್ಲಾಸಿಕ್ ಆಯ್ತು ಅಂತ ಹೇಳ್ಬೋದು. ನಾನ್ ಮಾತಾಡ್ತಾ ಇದ್ದೀನಿ ಪ್ರೇಮದ ಕಾಣಿಕೆ. 1976 ಈ ಮೂವಿ ರಿಲೀಸ್ ಆಗಿತ್ತು. ಇವಾಗ ನಿಮ್ಗೆ ನೋಡೋದಕ್ಕೆ ಅಮೆಜಾನ್ ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ.